ಜಾಗ ಬಿಡ್ರಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಕ್ಕೆ ನಿಮಗೆ ಸುಸ್ವಾಗತ. ಆಡಿಪುರಂ ಗಂಜಿ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸೋಣ ಬನ್ನಿ. ಎಲ್ಲ ವ್ಯಕ್ತಿಗಳು ಅವರ ಇಚ್ಛಾನುಸಾರವಾಗಿ ಅದ್ಭುತವಾಗಿ ಆ ಶಕ್ತಿಯನ್ನು ಬೇಡಿಕೊಳ್ಳುತ್ತಾ ನಲಿಯುತ್ತಾ ಕುಣಿಯುತ್ತಾ ಎಲ್ಲರೂ ಸಂತೋಷವಾಗಿ ಆ ಗಂಜಿಯ ಹೊತ್ತು ಆ ತಾಯಿಗೆ ಅರ್ಪಣೆ ಮಾಡುವುದಕ್ಕೆ ಎಷ್ಟು ಅದ್ಭುತವಾದ ನರ್ತನವನ್ನು ಮಾಡುತ್ತಿದ್ದಾರೆ. ಬನ್ನಿ ಫ್ರೆಂಡ್ಸ್, ಇವೆಲ್ಲ ನೋಡಿಕೊಂಡು ಮುಂದೆ ನಾವು ಹೋಗೋಣ. ಒಂದು ವಿಶೇಷವಾದ ಪವಾಡ ನಮಗೆ ನನ್ನ ಕಣ್ಮುಂದೆ ಕಂಡಿತು. ಅದು ಯಾವುದು ಅಂದರೆ, ಶ್ರೀ ಕಬ್ಬಾಳಮ್ಮ ದೇವಿಯನ್ನು ಪೂಜೆ ಮಾಡುವಾಗ ಆ ತಾಯಿಯ ಒಂದು ಬೇವಿನ ಒಂದು ಎಲೆ ಒಂದು ನನಗೆ ಅಪ್ಪಣೆ ಕೊಟ್ಟಿತು. ಅದು ನಿಮಗೆ ಎಲ್ಲರಿಗೂ ತೋರಿಸುತ್ತೇನೆ ನೋಡಿ. ಕಣ್ಣು ಮುಚ್ಚದೆ ಈ ಒಂದು ತಾಯಿಯ ಪೂಜೆ ಮಾಡುವಾಗ ನಮಗೆ ಅಪ್ಪಣೆ ಕೊಡುತ್ತೆ. ಅದನ್ನು ನೀವೆಲ್ಲ ನೋಡಿ. ನಮಗೆ ಪ್ರಸಾದ ರೂಪದಲ್ಲಿ ನಮಗೆ ಅಪ್ಪಣೆ ಲಭಿಸಿದೆ. ಇದು ತಾಯಿಗೆ ಮೊರೆ. ಓಂ ಕಬ್ಬಾಳಮ್ಮ ದೇವಿಯಾಯಿ ನಮಃ.
ಸ್ವಯಂಭೂ ಕಬ್ಬಾಳಮ್ಮ ದೇವಿಯ ಈ ಆಲದ ಮರದಲ್ಲಿ ನೆಲೆಸಿದೆ. ಹಾಗೆಯೇ ಇಲ್ಲಿ ಭೈರವನ ಒಂದು ಪವಾಡ ಕೂಡ ಇದೆ. ಇವೆಲ್ಲ ನೋಡ್ಕೊಂಡು ನಾವು ಮುಂದೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಇಂದಿನ ವಿಡಿಯೋದಲ್ಲಿ ಭಾಗ 2 ಕಬ್ಬಾಳಮ್ಮ ದೇವಿಯ ಒಂದು ವಿಡಿಯೋ ನಿಮಗೆಲ್ಲ ತೋರಿಸಿದ್ದೀನಿ. ಅವೆಲ್ಲ ನೀವು ನೋಡಿದಿರ ಅಂತ ಬಯಸ್ಕೊಳ್ತೀನಿ. ಇದೆಲ್ಲ ನಿಮಗೆ ತೋರಿಸಿದ್ದೀನಿ. ಇದರ ಪವಾಡ ಕೂಡ ನಿಮಗೆ ತಂದೆ ಮುನೇಶ್ವರ ಸ್ವಾಮಿಯನ್ನು ನಾವೆಲ್ಲರೂ ಬೇಡಿಕೊಳ್ಳೋಣ ಬನ್ನಿ ಸ್ನೇಹಿತರೆ.
ಬನ್ನಿ ಸ್ನೇಹಿತರೆ, ಚಿಕ್ಕದಾದ ಒಂದು ದೈವವಾಣಿಯನ್ನು ನಿಮಗೆ ಪರಿಚಯಿಸುತ್ತೇನೆ. ಗಂಜಿಗಾಗಿ ಅಲೆದಾಡದಿರಲು ಆಡಿಪುರಂ ಮಹೋತ್ಸವದಲ್ಲಿ ಗಂಜಿಯನ್ನು ಹೊತ್ತು ಬಾ. ಕೋವೈ ಜಿಲ್ಲೆಯ ಶಕ್ತಿ ಮುರುಗನ್ ಅವರ ಪತ್ನಿ ಶಕ್ತಿ ಕಲೇವಾಣಿ ಅವರ ಮನೆಯಲ್ಲಿ ತೀವ್ರವಾದ ಆರ್ಥಿಕ ಸಂಕಷ್ಟದಲ್ಲಿ ಜೀವನ ನಡೆಸುತ್ತಿದ್ದರು. ಪ್ರತಿದಿನ ಸಂಪಾದಿಸಿದರೂ ಸಹ ಕುಟುಂಬದ ಸಮಸ್ಯೆಗಳನ್ನು ನಿಭಾಯಿಸಲು ಆಗಲಿಲ್ಲ. ಕೆಲವೊಂದು ದಿನಗಳಲ್ಲಿ ಒಂದು ವೇಳೆಯ ಆಹಾರ ಕೂಡ ಇಲ್ಲದೆ ಪರಿಸ್ಥಿತಿ ಎದುರಾಯಿತು. ಮನದಲ್ಲಿ ಅಪಾರವಾದ ವೇದನೆಯೊಂದಿಗೆ ಇದ್ದ ಇವರಿಬ್ಬರು ಮೇಲ್ಮರುವತ್ತೂರು ಸಿದ್ಧರ ಪೀಠಕ್ಕೆ ಇವರಿಬ್ಬರು ಬಂದರು. ಆಗ ಅಮ್ಮನವರ ದರ್ಶನವನ್ನು ಮಾಡಿದಾಗ ಗಂಜಿಗಾಗಿ ಅಲೆದಾಡದಿರಲು ಆಡಿಪುರಂ ಮಹೋತ್ಸವದಲ್ಲಿ ಗಂಜಿಯನ್ನು ಹೊತ್ತು ಬಾ, ನಿನ್ನ ಕುಟುಂಬವನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಅಮ್ಮನವರು ನುಡಿದರು. ಪೂಜ್ಯನೆಯ ಅಮ್ಮನವರ ಮಾತನ್ನು ಸಂಪೂರ್ಣ ನಂಬಿಕೆಯ ಸ್ವೀಕರಿಸಿದರು. ಮುರುಗನ್ ಮತ್ತು ಶಕ್ತಿ ಕಲೇವಾಣಿ ಇಬ್ಬರೂ ಆಡಿಪುರಂ ದಿನದಂದು ಭಕ್ತಿಯಿಂದ ಗಂಜಿಯನ್ನು ಹೊತ್ತು ಸ್ವಯಂಭೂ ಆದಿಪರಾಶಕ್ತಿ ಅಮ್ಮನವರಿಗೆ ಅರ್ಪಿಸಿದರು. ನಂತರ ಅವರ ಬಾಳಿನಲ್ಲಿ ಒಳ್ಳೆಯ ಬದಲಾವಣೆ ಕೂಡತೊಡಗಿತು. ಶಕ್ತಿ ಮುರುಗನ್ನವರಿಗೆ ಒಂದು ಸ್ಥಿರವಾದ ಉದ್ಯೋಗವು ಸಿಕ್ಕಿತು. ಕುಟುಂಬದ ವರಮಾನವು ಹೆಚ್ಚಾಗಿತು. ಸಾಲವು ಹಂತವಾಗಿ ತೀರಲು ಆರಂಭವಾಯಿತು. ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಹಣಕಾಸಿನ ಸಮಸ್ಯೆ ಎಲ್ಲವೂ ಅವರಿಗೆ ಒಂದೊಂದೇಯಾಗಿ ನಿವಾರಣೆ ಆಯಿತು. ಈ ಚಿಕ್ಕದಾದ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ತಿಳಿಸಿದ್ದೇನೆ ಎಂದು ಭಾವಿಸಿಕೊಂಡು, ಓಂ ಶಕ್ತಿ ತಾಯಿಯ ನಂಬಿ ನೀವೆಲ್ಲರೂ ಮೇಲ್ಮರುವತ್ತೂರು ತಾಯಿಯನ್ನು ಬೇಡಿಕೊಳ್ಳಿ. ಓಂ ಆದಿಶಕ್ತಿ ಆದಿಪರಾಶಕ್ತಿ ಮೇಲ್ಮರುವತ್ತೂರು ತಾಯಿ ಸಿದ್ಧರ ಪೀಠ ಬಂಗಾರು ಅಡಿಗಳೇ. ಓಂ ಆದಿಪರಾಶಕ್ತಿ ಸ್ವಯಂಭೂ ಆದಿಪರಾಶಕ್ತಿ ಮೇಲ್ಮರುವತ್ತೂರು ತಾಯಿ ಅಂಬಾ. ಓಂ ಆದಿಪರಾಶಕ್ತಿ. ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ. ಓಂ ಶಕ್ತಿ ತಾಯಿಯ ಗಂಜಿ ಪೂಜೆಯ ಉತ್ಸವವೆಲ್ಲ ಮುಗಿತು. ನಾವೀಗ ತಾಯಿಗೆ ಗಂಜಿಯ ಅರ್ಪಣೆ ಮಾಡುವ ಸಮಯ ಬಂದಿದೆ. ಶಕ್ತಿಗಳೆಲ್ಲ ಒಂದೊಂದಾಗಿ ಬನ್ನಿ. ಓಂ ಶಕ್ತಿ ಆದಿಪರಾಶಕ್ತಿ ಶಕ್ತಿಗಳೇ ಬನ್ನಿ, ತಾಯಿಯ ಗಂಜಿ ಪೂಜೆಯ ಸೇವೆಯನ್ನು ಮಾಡೋಣ. ಕಷ್ಟ ಏನೇ ಇದ್ರು
ಯಾರು ಬರಲಿ ಎಲ್ಲ ಒಳಗೆ ಸಾಕು ಬನ್ನಿ ಜಾಗ ಬಿಡ್ರಿ ನಿಧಾನ ಕೊಡು ಅವ್ರವ್ರ ಮಾಡ್ಕೆ ನಿಧಾನ ಒಬ್ಬೊಬ್ರೆ ಒಂದೇ ಲೈನಿಂದ ನಿಧಾನ ಬನ್ನಿ 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 ನಿಧಾನ ಅಮ್ಮ ಶಕ್ತಿ ಹಿಂದೆಗಡೆ ಪ್ರಭಾವ ಐತೆ ಶಕ್ತಿ ಬನ್ನಿ ಸೀರೆ ಸೆರಗಲ್ಲ ಹುಷಾರಾಗಿ ಇಟ್ಕೊಳ್ಳಿ ಅಲ್ಲಿ ಟಚ್ ಆಗುತ್ತೆ ಪ್ರಭಾವಳಿಗೆ ಸೆರಗೆತ್ತು ಎಲ್ಲರೂ ಸಿಕ್ಕಿಸ್ಕೋಬೇಕು ಎಲ್ಲರೂ ಸಂಗು ಸಿಕ್ಕಿಸ್ಕೊಂಡಿರ್ಬೇಕು ತಲೆ ಮೇಲೆ 13ನೇ ವರ್ಷದ ಆಷಾಢ ಮಾಸದ ಗಂಜಿ ಪೂಜಾ ಕಾರ್ಯಕ್ರಮ ಇಲ್ಲಿಗೆ ಮುಗಿತು. ಬನ್ನಿ ಹೋಗೋಣ. ಎಲ್ಲರಿಗೂ ನಮಸ್ಕಾರ. ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಸಿಗೋಣ. ಬನ್ನಿ ಎಲ್ಲರೂ ದೇವರ ಪ್ರಸಾದವನ್ನು ಸೇವಿಸೋಣ. ಹಾಗೆ ನನ್ನ ಚಾನಲ್ SK ಹರಿಶ್ಚಂದ್ರಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಎಲ್ಲರಿಗೂ ನಮಸ್ಕಾರ. ಬಾಯ್. ಓಂ ಶಕ್ತಿ ಆದಿಪರಾಶಕ್ತಿ ಸಿದ್ಧರ ಪೀಠ ಮೇಲ್ಮರುವತ್ತೂರು ತಾಯಿ ಆದಿಪರಾಶಕ್ತಿ. ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ. ನನ್ನ ಚಾನಲ್ SK ಹರಿಶ್ಚಂದ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಎಲ್ಲರಿಗೂ ನಮಸ್ಕಾರ. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಂ ಶಕ್ತಿ ಆದಿಪರಾಶಕ್ತಿ.